ನೀವು ಒಂದು ಚೆಂಡನ್ನು ಮೇಲಕ್ಕೆ ಎಸೆದಾಗ ಏನಾಗುತ್ತದೆ ಎಂದು ಊಹಿಸಿ. ಅದು ಮೇಲಕ್ಕೆ ಹೋಗುತ್ತದೆ, ನಿಧಾನವಾಗುತ್ತದೆ ಮತ್ತು ಭೂಮಿಯ ಗುರುತ್ವಾಕರ್ಷಣೆಯಿಂದ ಮತ್ತೆ ಕೆಳಗೆ ಬರುತ್ತದೆ. ಆದರೆ ನೀವು ಅದನ್ನು ಎಷ್ಟು ಜೋರಾಗಿ ಮತ್ತು ವೇಗವಾಗಿ ಎಸೆದರೆ ಅದು ಎಂದಿಗೂ ತಿರುಗಿ ಬರುವುದಿಲ್ಲವೋ ಆ ಜಾದು ವೇಗವನ್ನು ಮುಕ್ತಿ ವೇಗ, ಪಲಾಯನ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಎಂದು ಕರೆಯುತ್ತೇವೆ. ನಾವು ಇಂದು ಮುಕ್ತಿ ವೇಗ ಎಂದರೇನು, ಅದರ ಹಿಂದಿನ ಭೌತಶಾಸ್ತ್ರ ಮತ್ತು ಅದನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಕಲಿಯಲಿದ್ದೇವೆ. ನಾವು ಚೆಂಡನ್ನು ಮೇಲೆ ಎಸೆದಾಗ ಅದರ ವೇಗವು ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಇದು ಪೃಥ್ವಿಯ ಗುರುತ್ವಾಕರ್ಷಣೆಯಿಂದ ಆಗುತ್ತದೆ. ಒಂದು ವಿಶಿಷ್ಟ ಎತ್ತರದ ಮೇಲೆ ಹೋಗಿ ಅದರ ವೇಗವು ಶೂನ್ಯವಾಗುತ್ತದೆ ಮತ್ತು ಅಲ್ಲಿಂದ ಅದು ಕೆಳಗೆ ಬೀಳತೊಡಗುತ್ತದೆ. ಇದರ ಗರಿಷ್ಠ ಎತ್ತರವು ಅದರ ಆರಂಭದ ವೇಗದ ಮೇಲೆ ಅವಲಂಬಿಸಿ ಇರುತ್ತದೆ. ನ್ಯೂಟನ್ನನ ಚಲನೆಯ ಮೂರನೇ ಸಮೀಕರಣದಂತೆ, ನ್ಯೂಟನ್ನನ ಚಲನೆಯ ಮೂರನೇ ಸಮೀಕರಣ ಏನು? ವಿ ವರ್ಗ ಸಮ ಯು ವರ್ಗ ಕೂಡಿಸು 2as. ಅಂದರೆ ವಿ ಇಲ್ಲಿ ಚೆಂಡಿನ ಅಂತಿಮ ವೇಗ ಇದೆ, ಯು ಆರಂಭಿಕ ವೇಗ ಇದೆ, ಎ ಇದು ವೇಗೋತ್ಕರ್ಷ ಇದೆ, ಗುರುತ್ವ ವೇಗೋತ್ಕರ್ಷ, ಎಸ್ ಇದು ಏನಿದೆ ಸ್ಥಾನಾಂತರಣ ಇದೆ. ಈಗ ಇದರಲ್ಲಿ ವಿ ಸಮ 0, ವಿ ಸಮ 0 ಆದರೆ ಯು ವರ್ಗ ಅದು ನಾವು ಮೇಲಕ್ಕೆ ಎಸ್ತಿದ್ದಲ್ಲ ಚೆಂಡನ್ನು, ಹಾಗಾಗಿ ಇದು ಜಿ ಇದ್ದದ್ದು ಮೈನಸ್ ಅಂದರೆ ಎಗೇನೆಸ್ಟ್ ಗ್ರಾವಿಟಿ ಇದೆಯಲ್ಲ ಅದಕ್ಕೆ. ಹಾಗಾಗಿ ಇಲ್ಲಿ ಏನಾಯಿತು, 0 ಸಮ ಯು ವರ್ಗ ಕಳೆ 2gs ಆಯಿತು. ಆಗ ಎಸ್ ಸಮ ಏನಾಗ್ತದೆ? ಎಸ್ ಸಮ ಚೆಂಡು ಎಷ್ಟು ಎತ್ತರದವರೆಗೆ ಹೋಗಿದೆ ಅಂತ ಕಂಡುಹಿಡಿಯುವ ಸೂತ್ರ ಯಾವುದು? ಎಸ್ ಸಮ ಮೈನಸ್ ಯು ವರ್ಗ ಅಪಾನ್ 2g. ನಾವು ಮೇಲೆ ನೋಡಿದಂತೆ ಜಿದ ಮೌಲ್ಯವು ಭೂಪೃಷ್ಠದಿಂದಿನ ಎತ್ತರಕ್ಕನುಸಾರ ಕಡಿಮೆಯಾಗುತ್ತಾ ಹೋಗುತ್ತದೆ. ಆದ್ದರಿಂದ ಎತ್ತರದ ಮೇಲೆ ಹೋದಾಗ ಚೆಂಡಿನ ಮೇಲಿನ ಪೃಥ್ವಿಯ ಆಕರ್ಷಣೆ ಕಡಿಮೆಯಾಗುತ್ತದೆ. ಚೆಂಡಿನ ಆರಂಭದ ವೇಗವನ್ನು ನಾವು ಹೆಚ್ಚಿಸುತ್ತಾ ಹೋದರೆ ಅದು ಹೆಚ್ಚು ಹೆಚ್ಚು ಎತ್ತರಕ್ಕೆ ಹೋಗುವುದು ಮತ್ತು ವಿಶಿಷ್ಟ ಆರಂಭದ ವೇಗವು ಹೀಗಿರುತ್ತದೆ. ಅಂದರೆ ಆ ವೇಗದಿಂದ ಮೇಲಕ್ಕೆ ಎಸೆದ ಚೆಂಡು ಪೃಥ್ವಿಯ ಗುರುತ್ವದ ಆಕರ್ಷಣೆಯನ್ನು ಹಿಮ್ಮೆಟ್ಟಿಸಲು ಸಾಧ್ಯವಿದೆ ಮತ್ತು ಅದು ಮತ್ತೆ ಪೃಥ್ವಿಯ ಮೇಲೆ ಬೀಳಲಾರದು. ಇದನ್ನೇ ನಾವು ಈ ಆರಂಭದ ವೇಗದ ವಿಶಿಷ್ಟ ಮೌಲ್ಯವನ್ನೇ ಮುಕ್ತಿ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಎನ್ನುತ್ತೇವೆ. ಯಾವುದೇ ವಸ್ತುವನ್ನು ಭೂಮಿಯ ಪೃಷ್ಠಭಾಗದಿಂದ ಮೇಲಕ್ಕೆ ಎಸೆದಾಗ ಪೃಥ್ವಿಯ ಗುರುತ್ವಾಕರ್ಷಣೆಯನ್ನು ಹಿಮ್ಮೆಟ್ಟಿಸುವ ಮತ್ತು ಪೃಥ್ವಿಯ ಗುರುತ್ವಾಕರ್ಷಣೆಯಿಂದ ಮುಕ್ತವಾಗಲು ಬೇಕಾಗುವ ಆರಂಭಿಕ ವೇಗಕ್ಕೆ ಮುಕ್ತಿ ವೇಗ ಅಥವಾ ಪಲಾಯನ ವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಎನ್ನುತ್ತಾರೆ. ರಾಕೆಟ್ನ ದ್ರವ್ಯರಾಶಿ m ಇದೆ, ಅದು ಪೃಥ್ವಿಯ ಪೃಷ್ಠಭಾಗದ ಮೇಲೆ ಇದೆ. ಆಗ ಅದರ ಗತಿಜನ್ಯ ಶಕ್ತಿ ಏನಿರ್ತದೆ? ಗತಿಜನ್ಯ ಶಕ್ತಿ 1/2 mv ದ ವರ್ಗ, ಅಂದ್ರೆ ಎಸ್ಕೇಪ್ ವೆಲಾಸಿಟಿ ದ ವರ್ಗ. ಆಗ ಸ್ಥಿತಿಜನ್ಯ ಶಕ್ತಿ ಏನಿರ್ತದೆ? ಸ್ಥಿತಿಜನ್ಯ ಶಕ್ತಿಯು -gmm/r. ಆಗ ಒಟ್ಟು ಶಕ್ತಿ ಏನಾಗಿರ್ತದೆ? ಒಟ್ಟು ಶಕ್ತಿ E1 ಸಮ ಗತಿಜನ್ಯ ಶಕ್ತಿ ಕೂಡಿಸು ಸ್ಥಿತಿಜನ್ಯ ಶಕ್ತಿ. ಅಂದ್ರೆ ಅವೆರಡನ್ನ ಕೂಡಿಸ್ಬೇಕು. ಅವೆರಡನ್ನ ಕೂಡಿಸಿದಾಗ 1/2 mv ದ ಅಂದ್ರೆ ಎಸ್ಕೇಪ್ ವೆಲಾಸಿಟಿ ದ ವರ್ಗ -gmm/r. ಸ್ಥಿತಿಜನ್ಯ ಶಕ್ತಿಯಲ್ಲಿ -gmm/r ಕೇವಲ ಇದೆ, ಅಲ್ಲಿ h ಇಲ್ಲ. ಯಾಕಂದ್ರೆ ವಸ್ತುವು ಪೃಥ್ವಿಯ ಪೃಷ್ಠಭಾಗದ ಮೇಲೆ ಇರುವುದರಿಂದ ಅಲ್ಲಿ h ಇಲ್ಲ. ಈಗ ರಾಕೆಟ್ ಇದೆಯಲ್ಲ, ಭೂಮಿಯ ಪೃಷ್ಠಭಾಗದಿಂದ ಅನಂತ ದೂರದವರೆಗೆ ಹೋಗಿದೆ, ಇನ್ಫೈನೈಟ್ ದೂರದವರೆಗೆ. ಆಗ ಅಲ್ಲಿ ಜಿದ ಬೆಲೆ ಸಹ ಗುರುತ್ವ ವೇಗೋತ್ಕರ್ಷದ ಬೆಲೆ ಸಹ ಶೂನ್ಯವಾಗಿರ್ತದೆ. ಆಗ ವೆಲಾಸಿಟಿ ಸಹ ಏನಾಗಿರ್ತದೆ? ಶೂನ್ಯವಾಗಿರ್ತದೆ. ಹಾಗಾಗಿ ಕೈನೆಟಿಕ್ ಎನರ್ಜಿ ಅಂದ್ರೆ ಗತಿಜನ್ಯ ಶಕ್ತಿ ಏನಾಗಿರ್ತದೆ? ಅದು ಸಹ ಶೂನ್ಯವಾಗಿರ್ತದೆ. ಗತಿಜನ್ಯ ಶಕ್ತಿಯು ಸಹ ಶೂನ್ಯವಾಗಿರ್ತದೆ. ಈಗ -gmm/∞
ಅಂದ್ರೆ ಯಾವುದೇ ಇದಕ್ಕೆ ಇನ್ಫಿನಿಟಿಯಿಂದ ನಾವು ಭಾಗಿಸಿದ್ರೆ ಅದು ಶೂನ್ಯ ಅಲ್ವಾ. ಹಾಗಾಗಿ ಈಗ ಸ್ಥಿತಿಜನ್ಯ ಶಕ್ತಿ ಅಂದ್ರೆ ಪೊಟೆನ್ಶಿಯಲ್ ಎನರ್ಜಿ ಸಹ ಶೂನ್ಯ. ಅಂದ್ರೆ ಅನಂತ ದೂರದಲ್ಲಿ ಒಟ್ಟು ಶಕ್ತಿ ಸಮ ಗತಿಜನ್ಯ ಶಕ್ತಿ ಕೂಡಿಸು ಸ್ಥಿತಿಜನ್ಯ ಶಕ್ತಿ ಸಮ 0. ಮುಕ್ತಿ ವೇಗದ ಸೂತ್ರವನ್ನು ಶಕ್ತಿ ನಿತ್ಯತ್ವದ ಸಿದ್ಧಾಂತವನ್ನು ಬಳಸಿ ಕೆಳಗಿನಂತೆ ತೆಗೆಯಬಹುದು. ನಿತ್ಯತ್ವದ ನಿಯಮದಂತೆ ಭೂಮಿಯ ಪೃಷ್ಠಭಾಗದ ಮೇಲೆ ಇಲ್ಲ ಶಕ್ತಿಯು ಅನಂತ ದೂರದ ಮೇಲಿನ ಶಕ್ತಿಗೆ ಸಮವಾಗಿರುತ್ತದೆ. ಅಂದ್ರೆ E1 ಸಮ E2. ಈಗ ಏನಾಯ್ತು, ಈಗ 1/2 mv ಎಸ್ಕೇಪ್ ವೆಲಾಸಿಟಿದ ವರ್ಗ gmm/r ಸಮ 0 ಆಯ್ತು ಅಲ್ವಾ. ಆದ್ದರಿಂದ 12 m ಎಸ್ಕೇಪ್ ವೆಲಾಸಿಟಿದ ವರ್ಗ ಸಮ gmm/r. ಈ ಸಮೀಕರಣದಲ್ಲಿ ಎರಡೂ ಕಡೆ ಸ್ಮಾಲ್ m ಇರುವುದರಿಂದ ಸ್ಮಾಲ್ m ಕ್ಯಾನ್ಸಲ್ ಆಗ್ತದೆ. escape velocity square is equal to 2gm/r. Therefore, escape velocity is equal to square root of 2gm/r. ಇದೇ ಸಮೀಕರಣವನ್ನು ಸಂಕ್ಷಿಪ್ತಗೊಳಿಸುವುದಿದ್ರೆ ಇದಕ್ಕೆ ವರ್ಗಮೂಲದ ಒಳಗಡೆ ಕ್ಯಾಪಿಟಲ್ ಆರ್ ಇಂದ ಗುಣಿಸಿ ಮತ್ತೆ ಭಾಗಿಸಬೇಕು. ಈಗ ಸಮೀಕರಣದಲ್ಲಿ ಏನಾಗ್ತದಂದ್ರೆ 2gm/r ಗುಣಿಸು r ದ ವರ್ಗ ಬ್ರೆಕೆಟ್ ಗುಣಿಸು r. ಈಗ gm/r ದ ವರ್ಗ ನಾವು ಕಲ್ತಿದ್ದೀವಿ. gm/r ದ ವರ್ಗ ಅಂದ್ರೆ ಏನು? ಗುರುತ್ವ ವೇಗೋತ್ಕರ್ಷ ಸ್ಮಾಲ್ g. ಆದ್ದರಿಂದ ಎಸ್ಕೇಪ್ ವೆಲಾಸಿಟಿ ಸಮ 2gr ಆಗ್ತದೆ. ಈಗ ನಾವು ಈ ಸಮೀಕರಣದಲ್ಲಿ ಗುರುತ್ವ ವೇಗೋತ್ಕರ್ಷ ಮತ್ತು ಪೃಥ್ವಿಯ ತ್ರಿಜ್ಯದ ಬೆಲೆಯನ್ನು ಅಳವಡಿಸಿದರೆ ನಮಗೆ ಈ ಸಮೀಕರಣದ ಇದರ ಉತ್ತರ ಎಷ್ಟು ದೊರೀತದಂದರೆ 11.2 km/s. ಇದು ಪೃಥ್ವಿಯ ಮುಕ್ತಿವೇಗ ಅಥವಾ ಎಸ್ಕೇಪ್ ವೆಲಾಸಿಟಿ ಆಗಿರುತ್ತದೆ. ಪ್ರಮುಖ ಅಂಶಗಳು: ದ್ರವ್ಯರಾಶಿಯಿಂದ ಅಂದರೆ ಸ್ವತಂತ್ರ ಅಂದರೆ ಮಾಸ್ ಇಂಡಿಪೆಂಡೆನ್ಸ್. ಸಮೀಕರಣದಲ್ಲಿ m ಅಥವಾ ರಾಕೆಟ್ ಅಥವಾ ಚೆಂಡಿನ ದ್ರವ್ಯರಾಶಿ ಇದೆ, ಸ್ಮಾಲ್ m ರದ್ದಾಗಿದೆ ಎಂಬುದನ್ನು ಗಮನಿಸಿ. ಪಲಾಯನ ವೇಗವು ಪಲಾಯನ ಮಾಡುವ ಅಥವಾ ಮುಕ್ತಿ ವೇಗವು ವಸ್ತುವಿನ ದ್ರವ್ಯರಾಶಿಯನ್ನು ಅವಲಂಬಿಸಿರುವುದಿಲ್ಲ. ಗಾಳಿಯ ಪ್ರತಿರೋಧವನ್ನು ನಿರ್ಲಕ್ಷಿಸಿದರೆ ಒಂದು ಗರಿ ಮತ್ತು ಒಂದು ಬಾಹ್ಯಾಕಾಶ ನೌಕೆ ಎರಡಕ್ಕೂ ಭೂಮಿಯನ್ನು ಬಿಡಲು ಒಂದೇ ವೇಗ ಬೇಕಾಗುತ್ತದೆ. ಇತರ ಗ್ರಹಗಳು, ಈಗ ಉದಾಹರಣೆ ಗುರು ಗ್ರಹ ಜುಪಿಟರ್ ಹೆಚ್ಚಿನ ದ್ರವ್ಯರಾಶಿಯನ್ನು ಹೊಂದಿರುವುದರಿಂದ ಅದರ ಪಲಾಯನ ವೇಗ ಬಹಳ ಹೆಚ್ಚು, ಅಂದರೆ ಸುಮಾರು 59.5 km/s. ಆದರೆ ಚಂದ್ರನಿಗೆ ಅಂದರೆ ಕಡಿಮೆ ಪಲಾಯನ ವೇಗ ಬೇಕಾಗ್ತದೆ, 2.4 km/s ಇರುತ್ತದೆ. ಈಗ ಬ್ಲ್ಯಾಕ್ ಹೋಲ್ಸ್ ಇದೆಲ್ಲ ಕಪ್ಪು ಕುಳಿ ಎಷ್ಟು ಸಾಂದ್ರವಾಗಿರ್ತದೆ ಅಂದರೆ ಅದರ ಪಲಾಯನ ವೇಗವು ಬೆಳಕಿನ ವೇಗಕ್ಕಿಂತ ಹೆಚ್ಚಾಗಿರುತ್ತದೆ. ಬೆಳಕಿಗಿಂತ ವೇಗವಾಗಿ ಯಾವುದು ಚಲಿಸಲು ಸಾಧ್ಯವಿಲ್ಲದ ಕಾರಣ ಕಪ್ಪು ಕುಳಿಯಿಂದ ಯಾವುದೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ವಿದ್ಯಾರ್ಥಿಗಳೇ, ಇದು ಲಾಸ್ಟ್ ಮಿನಿಟ್ ರಿವಿಷನ್ ಇದೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದರ PDF ಲಿಂಕ್ ಇದೆಯಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ.